ಶಕ್ತಿಯಿಂದ ಆ ಗಂಗೆಯನ್ನ ಕುಡಿದು ಬತ್ತಿಸಿದ್ದೀರಿ. ಇದುವರೆಗೆ ನಾನು ಪಟ್ಟ ಪ್ರಯತ್ನಗಳೆಲ್ಲ ವ್ಯರ್ಥವಾಗಿ ಹೋಯಿತು. ನಾನೊಬ್ಬ ಕಡುಪಾಪಿಯಾಗಿ ಬಿಟ್ಟೆ. ಎಷ್ಟೇ ಪ್ರಯತ್ನ ಪಟ್ಟು ಪ್ರಯತ್ನದಲ್ಲಿ ಫಲ ಕಾಣುವುದಕ್ಕೆ ಅಸಾಧ್ಯನಾಗಿ ಬಿಟ್ಟೇನಲ್ಲ. ಗುರುಗಳಾದಂತಹ ವಶಿಷ್ಠರಲ್ಲಿ ನಾನು ಮಾತಾಡಿ ಬಂದಿದ್ದೇನೆ. ಸುರಗಂಗೆಯನ್ನು ನರಗಿರಿಸಿ ನಮ್ಮವರಿಗೆ ಒಂದು ಮೋಕ್ಷವನ್ನು ಕೊಡುತ್ತೇನೆ ಎಂಬುದಾಗಿ ಆ ಕಾರ್ಯದಲ್ಲಿ ನಾನು ಎಲ್ಲಿಯಾದರೂ ವಿಫಲವಾದೆ ಎಂತಾದರೆ ಮತ್ತೊಬ್ಬ ಸಾಕ್ಷಾತ್ ನಾಡಿಗೆ ಬರಲಾರೆ, ನಿಮಗೆ ನಾನು ಮುಖ ತೋರಿಸಲಾರೆ ಎನ್ನುವುದಾಗಿ ಪ್ರತಿಜ್ಞೆ ಮಾಡಿ ಬಂದವ ಈ ಭಗೀರಥ. ಇದರಲ್ಲಿ ಇವತ್ತು ವಿಫಲವಾದ ಎಂತಾದರೆ ಒಬ್ಬ ಕ್ಷಾತ್ರಿಯನಾದವ ಆಡಿದ ಮಾತು ಉಳಿಸಿಕೊಳ್ಳುವುದಕ್ಕೆ ಆಗದೇ ಇದ್ದರೆ ಅವ ಒಂದು ಕ್ಷಣವು ಅರೆಕ್ಷಣದಲ್ಲಿ ಈ ಪ್ರಪಂಚದಲ್ಲಿ ಬದುಕಲೇಬಾರದು. ನನಗೆ ಇನ್ನು ಉಳಿಯುವುದು ಒಂದೇ ಮಾರ್ಗ, ನಾನು ಸಾಯುವುದೇ ಯೋಗ್ಯ. ಆದ್ದರಿಂದ ಹಾಗೇ ಹರಿಸುತ್ತ ನಿನ್ನವರ ಆತ್ಮಹತ್ಯೆ ಎನ್ನುವಂಥದ್ದು ಮಹಾಪಾಪ. ಅರಸನಾದಂತಹ ನೀನು ಈ ರೀತಿಯಾಗಿ ಕಾರ್ಯವನ್ನು ಎಸಗುವುದಕ್ಕೆ ಮುಂದಾಗ್ತಿ ಎಂಬುದಕ್ಕೆ ನಿನ್ನ ಗಣಸ್ಥಿತಿಗೆ ಒಂದು ಲಕ್ಷ್ಯ ತರುವಂತಹ ವಿಚಾರ ಅಲ್ಲೇ. ಇಷ್ಟು ಪ್ರಯತ್ನ ಪಟ್ಟರು ಫಲ ಕಾಣಲಿಕ್ಕಾಗಿಲ್ಲ ಅಂತಾದ್ರೂ ಮೇಲೆ ಮತ್ತೆ ಯಾಕೆ ನಾನು ಬದುಕಬೇಕು? ಈ ಹೊತ್ತಿನಲ್ಲಿ ನಿನ್ನ ಬಾರಿಗೆ ನಂದಾದೀಪವಾಗಿ ಬಂದಂತಹ ಸುರಗಂಗೆಯನ್ನು ಆಪೋಷಣೆ ಮಾಡಿದ್ದು ಸತ್ಯ. ಕಾರಣ ನಮ್ಮಿ ಆಶ್ರಮವನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತಾಳೆ ಎನ್ನುವಂತಹ ಕಾರಣಕ್ಕಾಗಿ ಆಕೆಯನ್ನು ನುಂಗಿದ್ದೇನೆ. ಆಕೆ ಈ ಹೊತ್ತಿನಲ್ಲಿ ನನ್ನ ಉದರವನ್ನು ಸೇರಿಕೊಂಡಿದ್ದಾಳೆ. ಈ ಹೊತ್ತಿನಲ್ಲಿ ಆಕೆಯನ್ನು ಹೊರಗೆ ಬಿಡುವುದಕ್ಕೆ ಮುಂದಾಗಲಿಲ್ಲ ಎಂಬುದಕ್ಕೆ ನಿನ್ನ ಕಾರ್ಯ ಸಿದ್ಧಿಯಾಗುವುದಿಲ್ಲ. ಪಿತೃಗಳಿಗೆ ಮೋಕ್ಷವನ್ನು ಒದಗಿಸಬೇಕೆನ್ನುವಂತಹ ಕಾರಣಕ್ಕಾಗಿ ಅದೆಷ್ಟೋ ಪರಿಶ್ರಮವನ್ನು ಪಟ್ಟಂತಹ ನೀನು ಈ ಕಾರ್ಯವನ್ನು ಎಸಗುವುದಕ್ಕೆ ಮುಂದಾದದ್ದು. ಯೋಚನೆ ಮಾಡಬೇಡಯ್ಯ. ಮರುಗಲಿನ ನರಪತಿಯೇ, ನನ್ನ ಕಿವಿಯ ಸನ್ನಿವೇಶವಾಗಿ ಸುರಗ